ಮನೆಯ ಗೋಡೆ ಕಾಂಪೌಂಡ್ನ ಸುತ್ತಮುತ್ತ ಹಿಂದೂ ವಿರೋಧಿ ಬರಹಗಳು. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬಂಡಾಪುರ ಗ್ರಾಮದ ಮನೆಯ ಸುತ್ತಮುತ್ತ ನಡೆದಿದೆ. ಇಸ್ಲಾಂ ಥರ್ಡ್ ವಾರ್ ಎಂದೆಲ್ಲ ಹಿಂದೂ ವಿರೋಧಿಗಳು ಬರಹವನ್ನೆಲ್ಲ ಬರೆದಿದ್ದಾರೆ. ರಸ್ತೆ ಪಕ್ಕದಲ್ಲೇ ಮನೆ ಇದ್ರೂ ಯಾರು ಇದನ್ನ ಪ್ರಶ್ನೆ ಮಾಡಿರಲಿಲ್ಲ. ಗೋಡೆ ತುಂಬ ಬರಹಗಳನ್ನ ಬರೆದವರು ಯಾರು ಅನ್ನೋದು ಈಗ ಸದ್ಯ ಪ್ರಶ್ನೆ. ಚೆನ್ನೈನ ಅಪಾರ್ಟ್ಮೆಂಟ್ ಒಂದರಲ್ಲಿ ಹಸುಗೂಸೊಂದು ಆಟವಾಡ್ತಾ ಬಾಲ್ಕನಿ ಅಂಚಿಗೆ ಬಂದ್ಬಿಟ್ಟಿದೆ. ಸೊ ಮನೆಯಲ್ಲೆಲ್ಲ ಹುಡುಕಾಡಿದಾರೆ ಪೋಷಕರು. ಕೊನೆಗೆ ಬಾಲ್ಕನಿಗೆ ಬಂದಾಗ ಮಗು ಕಾಣಿಸ್ಕೊಂಡಿದೆ. ತಕ್ಷಣನೇ ಅಪಾರ್ಟ್ಮೆಂಟ್ ಇದ್ದವರೆಲ್ಲ ಸೇರ್ಕೊಂಡು ಕೆಳಗಡೆ ಬೆಡ್ಶೀಟ್ ಎಲ್ಲ ಇಟ್ಕೊಂಡು ನಿಂತಿದ್ದಾರೆ. ವ್ಯಕ್ತಿಯೊಬ್ಬರು ಧೈರ್ಯ ಮಾಡ್ಕೊಂಡು ಉಪಾಯ ಮಾಡಿ ಮಗುವನ್ನ ರಕ್ಷಣೆ ಮಾಡಿದ್ದಾರೆ. ಸೂಪರ್ ಅಲ್ವಾ? ಲೋಕಸಭೆಯ ಮೊದಲ ಹಂತದ ಮತದಾನಕ್ಕೆ ರಜೆ. 2 ದಿನ ವೀಕೆಂಡ್ಗಾಗಿ ಊರುಗಳಿಗೆ ಹೋಗಿದ್ದ ಜನ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಹಾಗಾಗಿ ನೆಲಮಂಗಲ ಬಳಿ ಇನ್ನೇನಾಗುತ್ತೆ, ವಾಹನ ದಟ್ಟಣೆ ಆಗ್ಬಿಟ್ಟಿದೆ. ಹಾಸನ ನೆಲಮಂಗಲ ಹೆದ್ದಾರಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಯ್ಯಯ್ಯಪ್ಪ ಕುಚು 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 ಅಂತ ಇರುವೆಗಳೆಲ್ಲ ಬರ್ತಾವಲ್ಲ, ಹಂಗೆ ಬರ್ತಾ ಇದ್ದಾರೆ. ನೋಡಿ ಅಲ್ಲಿ ಹೆಂಗಿದೆ, ಅಲ್ಲಿ ಜನ ಹೈರಾಣಾಗಿ ಹೋಗೋದಲ್ಲ, ಪೊಲೀಸರ ಹೈರಾಣಾಗೋಗ್ಬಿಟ್ಟಿದ್ದಾರೆ. ಬಂಡೀಪುರದ ಸಫಾರಿಗೆ ಅಂತ ಹೋಗಿದ್ದವರಿಗೆ ಹುಲಿಯ ಪ್ರತ್ಯಕ್ಷ ಆಗಿದೆ. ಹುಲಿಯ ಫೋಟೋ ವಿಡಿಯೋಗಳನ್ನ ಮಾಡಿಕೊಂಡು ಈಗ ಅದೆಲ್ಲ ವೈರಲ್ ಮಾಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂಡೀಪುರದತ್ತ ಮುಖ ಮಾಡ್ತಾ ಇದ್ದಾರೆ. ಇನ್ನು ನಾಯಿ ಮೇಲೆ ಚಿರತೆ ದಾಳಿ ಮಾಡಿರುವಂತಹ ಘಟನೆ ಕೂಡ ಮಂಡ್ಯದಲ್ಲಾಗಿದೆ.